ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ಲಾಸ್ಟ್ ವಿಡಿಯೋ ಪ್ರ್ಯಾಂಕ್ ವಿಡಿಯೋ ಏನು ಮಾಡಿದ್ದೆ, ಅದಕ್ಕೆ ಸಾಕಷ್ಟು ಜನ ಇಷ್ಟಪಟ್ಟಿದ್ದೀರಾ. ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಹಾಗೆಯೇ ಇದು ಎಲ್ಲಿ ತೊಗೊಂಡ್ರಿ ಅಂತ ಕೂಡ ಕಮೆಂಟ್ ಬಂದಿತ್ತು ನನಗೆ. ಇದನ್ನು ನಾನು ಅಮೆಝಾನಲ್ಲಿ ತೊಗೊಂಡಿದ್ದು. ನಾನು ಆ್ಯಕ್ಚುಲಿ ಇದ್ರದ್ದೇನು ಐಡಿಯಾ ಇರಲಿಲ್ಲ, ನಾನು ಬರೀ ಹೇರ್ ಕಲರ್ದು ಮಾತ್ರ ಐಡಿಯಾ ಇದ್ದಿದ್ದು. ಬಟ್ ಹಾಗೆ ಒಂದು ರೀಲ್ ನೋಡಿದೆ. ಇದು ಯಾವುದಪ್ಪ, ಸುಪ್ರಿಯಾ ಸಿಂಗರ್ ಇದ್ದಾರಲ್ಲ, ಅವ್ರದ್ದು ಒಂದು ಏನೋ ಹೊಸ ಒಂದು ಈ ಥರದ್ದು ವಿಗ್ದು ಅವರೊಂದು ಇದನ್ನು ಓಪನ್ ಮಾಡಿದ್ದಾರೆ. ಅದರಲ್ಲಿ ನಯನ ಅವ್ರಿಗೆ ಇದನ್ನು ಹಿಂಗೆ ಹಾಕ್ಬಿಟ್ಟು ತೋರಿಸ್ತಿದ್ರು. ಅದೊಂದು ರೀಲ್ ಇತ್ತು, ಅದನ್ನು ನೋಡಿದೆ ನಾನು. ಅದನ್ನು ನೋಡಿದಾಗ ಅನ್ನಿಸ್ತು, ಓಕೆ ಫೇಕ್ ಬ್ಯಾಂಗ್ನ ತೊಗೊಂಡು ಈ ಥರ ಮಾಡ್ಬೋದು, ಚೆನ್ನಾಗಿರುತ್ತೆ ಅಂತ ಹೇಳಿ ಅದನ್ನು ನೋಡಿ ಅವಾಗೇ ಆರ್ಡ್ರ್ ಮಾಡಿದ್ದು. ಅವತ್ತೇ ಬಂತು, ಇದು ಆರ್ಡ್ರ್ ಮಾಡಿದ ದಿನವೇ ಬಂತು ಇದು. ಇದಕ್ಕೆ ಜಸ್ಟ್ 180 ರೂಪೀಸ್ ಅಷ್ಟೇ, 181 ರೂಪೀಸ್ ಅಷ್ಟೇ. ಇದು ಚೆನ್ನಾಗಿದೆ, ಒಂಥರ ರಿಯಲಿಸ್ಟಿಕ್ ಆಗಿದೆ. ಇದು ಉದ್ದ ಇತ್ತು ಸ್ವಲ್ಪ, ನಾನು ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇನ್ನೂ ಉದ್ದ ಇತ್ತು ಇದು. ನಾನು ಇಲ್ಲಿ ಸ್ವಲ್ಪ ಬ್ಯಾಂಗ್ಸ್ನ ಕಟ್ ಮಾಡ್ಕೊಂಡಿದ್ದೀನಿ, ಸೈಡ್ ಮಾತ್ರ ಹೀಗೆ ಇದೆ ಅಷ್ಟೇ. ಇದೊಂದು ಇನ್ಫಾರ್ಮೇಷನ್ ಕೊಡಬೇಕಿತ್ತು. ಇದನ್ನ ಇವತ್ತಿನ ವ್ಲಾಗ್ ಬಂದುಬಿಟ್ಟು ಒಂದು ಸ್ವಲ್ಪ ನಾನ್ ವೆಜ್ ಮಾಡಿದೆ. ಶ್ರಾವಣ ಮುಗಿದ್ಮೇಲೆ ನಮ್ಮವರು ಕೂಡ ಊರಿಂದ ಬಂದಿದ್ದರು, ಅಂದರೆ ಊರಿಗೆ ಹೋಗಿದ್ರು ಅವ್ರ ಹಬ್ಬಕ್ಕೆ, ಗೌರಿ ಗಣೇಶ ಹಬ್ಬಕ್ಕೆ ಊರಿಗೆ ಹೋಗಿದ್ರು. ಊರಿಂದ ಬಂದರು, ಡೈರೆಕ್ಟ್ ನಮ್ಮ ಮನೆಗೆ ಬಂದರು ರಾತ್ರಿ. ಹಾಗಾಗಿ ಅವ್ರಿಗೂ ಸೇರಿಸ್ಬಿಟ್ಟು ನಾನ್ ವೆಜ್ ಮಾಡಿದೆ. ಈ ಮನೆಗೆ ಬಂದಮೇಲೆ ಫಸ್ಟ್ ಟೈಮ್ ನಾನು ರೆಸಿಪಿ ವಿಡಿಯೋನ ಶೂಟ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋವಂಥದ್ದು ಇವತ್ತಿನ ವ್ಲಾಗಲ್ಲಿ. ಸ್ವಲ್ಪ ಗ್ರಾಸರಿ ಶಾಪಿಂಗ್ ಹೋಗಿದ್ವಿ ಡಿ ಮಾರ್ಟ್ಗೆ, ಅಲ್ಲೂ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ, ಅದನ್ನು ಕೂಡ ಶೇರ್ ಮಾಡ್ತೀನಿ ನೋಡಿ, ಓಕೆನಾ. ತುಂಬ ದಿನ ಆದಮೇಲೆ ಚಿಕನ್ ರೆಸಿಪೀಸ್ನ ತೋರಿಸ್ತಾ ಇದ್ದೀನಿ ನಾನು. ಮೊದಲು ನಾನಿಲ್ಲಿ ಚಿಲ್ಲಿ ಚಿಕನ್ಗೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಪುದೀನ ಮತ್ತು ಚಕ್ಕೆ, ಲವಂಗ, ಮೆಣಸು ಇಷ್ಟು ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಹಸಿಮೆಣ್ಸಿನ್ಕಾಯಿ ಕೂಡ ಸೇರಿಸ್ಕೊಂಡು ಇದಿಷ್ಟು ರುಬ್ಬೋದಕ್ಕೆ ಹಾಕ್ಕೊಳ್ತೀನಿ. ಹಸಿಮೆಣ್ಸಿನ್ಕಾಯಿ ಮರ್ತೋಗ್ಬಿಟ್ಟೆ, ಇವಾಗ ಸೇರಿಸ್ಕೊತೀನಿ ಇದ್ರ ಜೊತೆಗೆ. ಇದನ್ನ ಗ್ರೇವಿ ಮಾಡ್ತಾಯಿದ್ದೀನಿ, ಅಂದರೆ ಸಾಂಬಾರು ಮಾಡ್ತಾಯಿದ್ದೀನಿ, ಕೋಳಿ ಸಾರು. ಅದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಚಕ್ಕೆ, ಲವಂಗ, ಏಲಕ್ಕಿ ಇಷ್ಟನ್ನ ರುಬ್ಬೋದಕ್ಕೆ ತೊಗೊಂಡಿದ್ದೀನಿ. ಇನ್ನು ಚಿಲ್ಲಿ ಚಿಕನ್ಗೆ ಮೇಲೆ ಹಾಕೋದಕ್ಕೆ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಹಾಗೆ ಕೊತ್ತಂಬರಿ, ಪುದೀನ, ಇದ್ರ ಜೊತೆಗೆ ಟೊಮ್ಯಾಟೊ ಮತ್ತು ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಸೇರಿಸ್ಕೊಂಡ್ರೆ ಮೇಲೆ ಹಾಕೋದಕ್ಕೆ ಇದು ರೆಡಿ ಆಯಿತು. ಇದು ರುಬ್ಬೋದಕ್ಕೆ ಇದಿಷ್ಟು ಅಲ್ಲ, ಇದು ಸಪ್ರೇಟ್, ಇದು ಸಾಂಬಾರ್ಗೆ. ಸಾಂಬಾರು ಅಂದರೆ ಗ್ರೇವಿ ಅಂತಿದೆಯಾ? ಗ್ರೇವಿ ಅಂದರೆ ಸಾಂಬಾರೇ ಹೇಳಿದ್ದು, ಕೋಳಿ ಸಾರು ಅಂತ ಹೇಳಿದ್ದು. ಮುಟ್ಟಬೇಡ ನೀನು, ಮುಟ್ಟಬೇಡ ನೀನು, ಹೋಗು ಓದ್ಕೋ ಹೋಗಿ. ಗ್ರೇವಿ ಅಂತಾನು ಹೇಳ್ತಾರೆ ಸಾಂಬಾರ್ಗೆ. ಚಟ್ನಿ ಅಲ್ಲ, ಗ್ರೇವಿ. ನೀನು ಇಡೀ, ನೀನು ಹೋಗು, ನೀನು ಸುಮ್ಮನೆ ಹೋಗು. ಗೋ ಮ್ಯಾನ್, ನೀನು ಬಾಯಿ ಕಡೆ ನೀನು ಹೋಗಪ್ಪ, ನಾನು ಮಾಡ್ಕೊಳ್ತೀನಿ ಕೃಷ್ಣ, ಪ್ಲೀಸ್ ಕೃಷ್ಣ. ನೀನು ಅದೇನು ಬರ್ತಾ ಇಲ್ವಲ್ಲ, ಅದನ್ನು ಕಲ್ತ್ಕೋಬೋದು. ಅದೇ ಹೇಳ್ತಾರಲ್ಲ, ಅದನ್ನ ಇನ್ನೊಂದ್ಸರಿ ಟ್ರೈ ಮಾಡು, ಬರುತ್ತೆ ಅಂತ ನಾನು ಹೇಳ್ತಾರೋದು ನಿಮಗೆ. ದೊಡ್ಡ ಕುಕ್ಕರಲ್ಲಿ ಮಾಡ್ತಾ ಇದ್ದೀನಿ. ನಮ್ಮವರು ಬರ್ತಾ ಇದ್ದಾರೆ ಊರಿಂದ, ಹಬ್ಬಕ್ಕೆ ಊರಿಗೆ ಹೋಗಿದ್ರು, ಅವರು ಕೂಡ ಬರ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೂ ಸೇರಿಸ್ಬಿಟ್ಟು ಜಾಸ್ತಿ ತೊಗೊಂಬಂದಿದ್ದೀನಿ ಚಿಕನ್. ಇವತ್ತು ಜಾಸ್ತಿ ಮಾಡ್ತಾಯಿದ್ದೀನಿ. ಸಾಯಂಕಾಲ ಮೇಲೆ ತೊಗೊಂಬಂದಿದ್ದು, ಇಲ್ಲಾಂದರೆ ಮಟನ್ನೇ ತರ್ಬೋದಾಗಿತ್ತು. ಸಾಯಂಕಾಲ ನನಗೆ ಮಟನ್ ತಂದರೆ ಅದೇನೋ ಇಷ್ಟನೇ ಆಗಲ್ಲ, ಹಾಗಾಗಿ ಚಿಕನ್ನೇ ತೊಗೊಂಬಂದೆ. ಮೊಟ್ಟೆ ಕೋಳಿ ಸಾರು ಮಾಡಿಬಿಟ್ಟು ಇನ್ನೊಂದು ಬೈಲರ್ ಕೋಳಿ ಇದೆಯಲ್ಲ, ಅದ್ರದ್ದು ಫ್ರೈ ಮಾಡೋಣ ಅಂತ ತೊಗೊಂಬಂದಿದ್ದೀನಿ. ಬನ್ನಿ ಮಾಡೋಣ. ತುಂಬ ದಿನ ಆದಮೇಲೆ ರೆಸಿಪಿ ಮಾಡ್ತಾ ಇರೋದು ಚಿಕನ್ದು. ಅದು ಅಲ್ಲದೆ ಶ್ರಾವಣ ಬೇರೆ ಇತ್ತಲ್ವ, ನಾನು ಚಿಕನ್ ಮಾಡಿರಲಿಲ್ಲ. ಶ್ರಾವಣ ಮುಗೀತಲ್ಲ, ಇವಾಗ ಚಿಕನ್ ಮಾಡಿದ್ದು. ಎಣ್ಣೆ ಇವತ್ತು ಏನು ಮಾಡಿದೆ, ಕರೆದಿದ್ದೆ ಅದೇ ಇತ್ತು, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಇದು ಮೊಟ್ಟೆ ಕೋಳಿ, ಇದನ್ನ ಫಸ್ಟು ಎಣ್ಣೆಲಿ ಫ್ರೈ ಮಾಡ್ಕೊಂಡಿರ್ಬೇಕು. ಇವಾಗ ನಾನಿಲ್ಲಿ ಫ್ರೈಗೆ ಕೂಡ ಪಾತ್ರೆ ಇಟ್ಬಿಟ್ಟಿದ್ದೀನಿ ಆಲ್ರೆಡಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀವಿ. ಫ್ರೈಗೆ ಒಂಚೂರು ಎಣ್ಣೆ ಜಾಸ್ತಿ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ.
ಸಾಸ್ ಹಾಕ್ಕೊಂಡ್ರಾ? ಬೇಡ ಅದೆಲ್ಲ ಅಲ್ಲಿ ಇಡು ಸುಮ್ಮನೆ. ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ಸಣ್ಣದಾಗಿ. ಈರುಳ್ಳಿ ಆದಮೇಲೆ ಇಲ್ಲಿ ಟೊಮೆಟೊ ಹಾಕ್ತಾ ಇದ್ದೀನಿ. ಇದು ಹಸಿಮೆಣಸಿನ್ಕಾಯಿ ರುಬ್ಬೋದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು 10 ರುಬ್ಬಕ್ಕೆ ಹಾಕ್ಕೊಳ್ತೀನಿ, ಒಂದು 5 ಹಂಗೆ ಮೇಲೆ ಹಾಕ್ಕೊಳ್ತೀನಿ. ಅಂತ ಖಾರ ಹಾಕ್ತಾ ಇದ್ದೀನಿ ಸಾಂಬಾರಿಗೆ. ಚಿಕನ್ ಸ್ವಲ್ಪ ಫ್ರೈ ಆಗಿಲ್ಲ, ಮತ್ತು ಫ್ರೈಗೆ ಚಿಕನ್ ಹಾಕ್ತಾ ಇದ್ದೀನಿ ನಾನು. ಇದಕ್ಕೆ ಸಾಲ್ಟು, ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಸಾಲ್ಟು ಮತ್ತು ಅರಿಶಿನ ಪುಡಿ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ಒಂಚೂರು ಬೇಯಕ್ಕೆ ಬಿಡೋಣ. ಎಣ್ಣೆನಲ್ಲಿ ಒಂಚೂರು ಫ್ರೈ ಆಗಲಿ ಇದು. ಅಷ್ಟರಲ್ಲಿ ಮಸಾಲೆ ರುಬ್ಕೊಂಡು ಇದಕ್ಕೆ ಸೇರಿಸ್ಕೊಂಡು ರುಬ್ಬೋದಕ್ಕೆ ಮಸಾಲೆ ಇದು ಏನಪ್ಪ ಅರಿಶಿನ ಪುಡಿ ಹಾಕಲ್ವಾ? ಇಲ್ಲ, ರುಬ್ಬೋದಕ್ಕೆ ಅರಿಶಿನ ಪುಡಿ ಹಾಕಲ್ಲ, ಇಲ್ಲೇ ಹಾಕ್ಬಿಟ್ಟಿಲ್ಲ. ಇದು ಎಣ್ಣೆನಲ್ಲೇ ಸ್ವಲ್ಪ ಬೇಕು. ಚೆನ್ನಾಗಿ ಕುದ್ದಿದೆ ಇದು ಸಾಂಬಾರ್ದು. ಇವಾಗ ಚೆನ್ನಾಗಿ ಕುದ್ದಿದೆ. ಇದಕ್ಕೆ ಬೇಕಾಗಿರೋ ಅಷ್ಟು ನೀರು ಸೇರಿಸ್ಕೊಂಡು ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು ಹಾಕ್ಕೊಳ್ತೀನಿ ಅಷ್ಟೇ. ನಾನು ಆ ಕಾಯೆಲ್ಲ ಯೂಶ್ವಲಿ ನಾನು ಹಾಕೋಲ್ಲ, ಅಂದರೆ ತುಂಬ ಜಾಸ್ತಿ ಮಾಡೋಲ್ವಲ್ಲ, ಹಾಗಾಗಿ ತೆಂಗಿನಕಾಯಿ ಎಲ್ಲ ಏನು ಸೇರಿಸ್ಕೊಳ್ಳಲ್ಲ. ನೋಡ್ತೀನಿ ಇವಾಗ ಬೇಕು ಏನಾದರೂ ಥಿಕ್ನೆಸ್ ಕಡಿಮೆ ಆಯಿತು ಅಂತ ಅಂದರೆ ಅದಕ್ಕೆ ಒಂದು ಸ್ವಲ್ಪ ತೆಂಗಿನಕಾಯಿನ ರುಬ್ಬಿ ಹಾಕ್ಕೊಳ್ಳೋಣ. ಜಾಸ್ತಿ ಸರ್ ಅಲ್ವಾ, ಅಜ್ಜಿಯವ್ರು ಬರುತ್ತಾ? ಇದು ಸಾಂಬಾರ್ ಪುಡಿ, ಧನಿಯಾ ಪುಡಿ, ಇದು ಸಾಂಬಾರ್ ಪುಡಿ. ಸಾಂಬಾರ್ ಪುಡಿ ಏನು ಹಾಕೋದು? ಸಾಂಬಾರ್ ಮಾಡ್ತಿದ್ದ ಚಿಕನ್ ಸಾರಿಗೆ, ಮಟನ್ ಸಾರಿಗೆ ಸಾಂಬಾರ್ ಪುಡಿ. ವಿಷ್ಣು, ನಿನಗೆ ಏನಕ್ಕೆ ಅಡ್ಡ ಬರ್ತಾ ಇದೆಯಲ್ಲ? ಏನು ಗೊತ್ತಾ ನಿಮಗೆ ನಾನು ಹೇಳ್ತಾ ಇರೋದು? ನಿನಗೆ ನಾಳೆನೇ 29 ನಾಳೆ ಇದಿದೆ, ಅಕ್ಯುಮಿಟಿಕ್ ಟೆಸ್ಟ್ ಇದೆ. ನಿಂಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂತ. ಹಾಂ, ತಗೊಂಡು ಇವಾಗ ಫ್ರೈದು ನೋಡ್ತಾ ಇರ್ಬೋದು ಚಿಕನ್ ಎಷ್ಟು ಚೆನ್ನಾಗಿ ಆಗಿದೆ ಅಂತೇಳಿ. ಇವಾಗ ಇದಕ್ಕೆ ರುಬ್ಬಿರ್ತಕ್ಕಂಥ ಮಸಾಲೆಯನ್ನು ಸೇರಿಸ್ಕೊಳ್ಳೋಣ. ಗಟ್ಟಿ ಹಂಗೆ ಉಳ್ಕೊಂಡ್ಬಿಟ್ಟಿದೆ, ಗಟ್ಟಿ ಇದೆ ತುಂಬ, ಅದಕ್ಕೆ ಸರಿ. ಇವಾಗ ಇದಕ್ಕೆ ಸ್ವಲ್ಪ ಧನಿಯಾ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಚಿಲ್ಲಿ ಪೌಡರು,
ತಕ್ಷಣ ಇಲ್ಲಿ ಸ್ಟವ್ ಹತ್ರ ಬಂದರೆ ನಂಗೆ ಭಯ ಆಗುತ್ತೆ. ನಾನು ಏನು ಗೊತ್ತೆ, ಈ ಪಾತ್ರೆ ಅಕಸ್ಮಾತ್ ಆ ಕಡೆ ಈ ಕಡೆ ಅಲೈನ್ಮೆಂಟ್ ಸರಿ ಹೋಗಿರಲ್ಲ, ಏನಾದ್ರು ಬೀಳ ಈ ಥರ ಎಲ್ಲ ಆಗುತ್ತೆ. ನಿಂಗೆ ಅಷ್ಟು ಗೊತ್ತಾಗಲ್ಲ, ಹಿಂಗೆ ಇಟ್ಕೊಂಡೇ ಮಾಡಬೇಕು ಇದನ್ನು. ಇಲ್ಲಿ ಇಟ್ಕೊಂಡ್ರೆ ನಿಂಗೆ ಸುಡುತ್ತೆ ಕೈಯೇ, ಈ ಥರ ಎಲ್ಲ. ಅದಕ್ಕೋಸ್ಕರ ನಾನು ನಿಮಗೆ ಕಿಚನ್ ಹತ್ರ ಬೇಡ ಅಂತ ಹೇಳೋದು, ಏನಕ್ಕೂ ಅಲ್ಲ. ಬೇರೆ ಏನಾರು ಹೆಚ್ಚೋದು ಏನಾದ್ರು ಇದ್ದರೆ ನಾನು ಓಕೆ ನೀನು ಬಂದು ಮಾಡು ಅಂತ ಹೇಳ್ತೀನಿ. ಇದೆಲ್ಲ ಬೇಡ ಅಂತ ಹೇಳೋದು. ಇವಾಗ ಇದಕ್ಕೆ ಮೇಲೆ ಸ್ವಲ್ಪ ಕೊತ್ತಂಬರಿ, ಪುದೀನ ಮತ್ತು ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಳ್ತಿದ್ದೀನಿ. ಇದು ಆಯಿತು, ಫೈನಲ್ ಟಚ್ ಇದು. ಚೆನ್ನಾಗಿ ಬೆಂದರೆ ರೆಡಿ ಆಗ್ಬಿಡುತ್ತೆ. ಸ್ವಲ್ಪ ಗ್ರೇವಿ ಥರ ಮಾಡಿದ್ದೀನಿ, ಸ್ವಲ್ಪ ಗಟ್ಟಿಯಾಗಿ. ಈ ಕಡೆ ಸಾಂಬಾರು ಮಾಡಿದ್ದೀನಿ, ಯಾಕೆಂದರೆ ನಾನು ಸ್ವಲ್ಪ ಉಳಿಯುತ್ತೆ, ಇದು ಜಾಸ್ತಿ ಇದೆ ಅಲ್ವಾ. ಇದನ್ನು ಸ್ವಲ್ಪ ಉಳಿದ್ರೆ ನಾಳೆ ಚಪಾತಿ ಏನಾದ್ರು ಮಾಡಿಕೊಂಡ್ರೆ ಆಗುತ್ತೆ ಅಂತೇಳಿ ಆ ಥರ ಸ್ವಲ್ಪ ಗ್ರೇವಿ ಥರ ಮಾಡ್ಕೊಂಡಿದ್ದೀನಿ. ಇನ್ನು ಅನ್ನ ಒಂದು ಮುದ್ದೆ ಒಂದು ಮಾಡಿಕೊಂಡ್ರೆ ಆಯಿತು. ಅವ್ರೇನಾದ್ರು ಬಂದರೆ ಅವಾಗ ಕೂಡ ಸ್ವಲ್ಪ ಶೂಟ್ ಮಾಡಿ ತೋರಿಸ್ತೀನಿ ಹೇಗಿತ್ತು ಏನು ಅಂತೇಳಿ. ಓಕೆ, ಸಖತ್ತಾಗಿರೋ ಚಿಕನ್ ಸಾರು ರೆಡಿಯಾಗಿದೆ. ಮೊಟ್ಟೆ ಕೋಳಿ ಸಾರು ನೋಡ್ತಾ ಇರ್ಬೋದು. ಇದು ನಂಗೆ ತುಂಬ ಇಷ್ಟ ಇದರಲ್ಲಿ ಹೇಳಬೇಕಂದ್ರೆ. ಇದು ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಇನ್ನು ಈ ಕಡೆ ಫ್ರೈ ಕೂಡ ರೆಡಿಯಾಗಿದೆ, ಅಂದರೆ ಚಿಲ್ಲಿ ಚಿಕನ್ ಥರ ಮಾಡಿರೋದು ಗ್ರೇವಿ. ಸಖತ್ತಾಗಿದೆ ಇದು ಕೂಡ. ಇದು ಟೇಸ್ಟಿಯಾಗಿದೆ ಸಿಕ್ಕಾಬಟ್ಟೆ. ಒಂದೆರಡು ಪೀಸ್ ತಿಂದು ನೋಡಿದೆ, ಸಖತ್ತಾಗಿದೆ ಇದು. ಇದು ನೆಕ್ಸ್ಟ್ ಡೇ ನಾವು ಡಿ ಮಾರ್ಟ್ಗೆ ಗ್ರಾಸರಿ ಶಾಪಿಂಗ್ ಅಂತ ಬಂದಿದ್ವಿ. ಹಿಂದಿನ ದಿನ ನಮ್ಮ ಅಮ್ಮವ್ರು ಬರೋದು ಸ್ವಲ್ಪ ಲೇಟ್ ಆಯಿತು, ಹಾಗಾಗಿ ನಾನು ವ್ಲಾಗ್ ಏನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಊಟ ಮಾಡಿಕೊಂಡು ಹೋದರು ನಮ್ಮ ಅಮ್ಮವರು. ಒಂದು ಸ್ವಲ್ಪ ಮಾತಾಡಿಕೊಂಡು ಕೂತ್ಕೊಂಡು ಹಾಗೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ನನಗೂ ಕೂಡ ವೀಡಿಯೋ ಮಾಡೋದು ಮರ್ತೋಯ್ತು, ಹಂಗಾಗಿ ಮಾಡೋಕ್ಕಾಗಲಿಲ್ಲ. ಈಗ ನೆಕ್ಸ್ಟ್ ಡೇ ಡಿ ಮಾರ್ಟ್ಗೆ ಶಾಪಿಂಗ್ ಬಂದಿದ್ವಿ. ಇಲ್ಲಿಗೆ ಬಂದರೆ ನಮ್ಮ ಕೃಷ್ಣನ ಕರ್ಕೊಂಡು ಬರೋದು ಬೇಡ ಅಂತೇಳಿ ಅನಿಲ್ ಹೇಳ್ತಿರ್ತಾರೆ ಯಾವಾಗಲೂ, ನೀವು ಅಮ್ಮವ್ರ ಮೇಲೆ ಬಿಟ್ಟು ಬಂದುಬಿಡು ಅನ್ನೋ. ಇಲ್ಲಿ ಬಂದರೆ ಅದು ಕೊಡಿಸು ಇದು ಕೊಡಿಸು ಏನಾದ್ರು ಇಟ್ಕೊಂಡು ಹಿಂಸೆ ಕೊಡ್ತಾನೆ ಅಂತ ಹೇಳಿ ಅದೇ ಹಿಂಸೆ ಇಡ್ತಾ ಇದ್ದ. ಇಲ್ಲಿ ಇವಾಗ ಏನಾದ್ರು ಒಂದು ಇಟ್ಕೊಂಡ್ಬಿಡೋದು, ಆ ಬಾಲು ಈ ಬ್ಯಾಟ್ ಅಂತೇಳಿ ಎಷ್ಟಿದ್ರೂ ಮತ್ತೆ ತೊಗೋಬೇಕು ಅಂತಂದರೆ ಸುಮ್ಮನೆ ವೇಸ್ಟ್ ಅದು. ಆ್ಯಕ್ಚುಲಿ ತೊಗೊಂಡಿರ್ತಾನೆ, ಇವಾಗ ನೆಕ್ಸ್ಟ್ ಡೇನೇ ಹಾಳು ಮಾಡ್ತಾನೆ. ಅದಕ್ಕೆ ನೀವು ಇಲ್ಲಿ ಕರ್ಕೊಂಡೇ ಬರಬಾರ್ದು ಅಂತ ಹೇಳ್ತಾರೆ. ನಾನೇ ಪರವಾಗಿಲ್ಲ ಅಂತ ಹೇಳಿ ಕರ್ಕೊಂಡು ಬಂದು ಇವಾಗ ನನ್ನ ಮೇಲೂ ಕೋಪ, ಅವನ ಮೇಲೂ ಕೋಪ, ಅವನ ಮೇಲಿನ ಕೋಪ ನನ್ನ ಮೇಲೆ ತೋರಿಸ್ತಾರೆ. ನಿಮ್ಮ ಮಕ್ಕಳು ಹೀಗೆ ಮಾಡ್ತಾರ ಅಂತ ಹೇಳಿ ಸಾಕಷ್ಟು. ನಾನಂತೂ ನಮ್ಮ ಕೃಷ್ಣನ ಕರ್ಕೊಂಡು ಹೋದರೆ ಇದೇ ಹಣೆ ಬರ. ಅವನಿಗೆ ಮನೆಯಿಂದನೇ ಹೇಳ್ಬಿಟ್ಟು ಕರ್ಕೊಂಡು ಹೋಗಿರ್ತೀವಿ. ಅಲ್ಲಿ ಹೋದ್ಮೇಲೆ ನೀನೇನು ಕೇಳಬಾರ್ದು, ಸುಮ್ಮನೆ ನಾವೇನಕ್ಕೆ ಹೋಗಿರ್ತೀವಿ ಆ ಕೆಲಸ ಮುಗಿಸ್ಕೊಂಡು ಬರಬೇಕು ಅಷ್ಟೇ ಅಂತ ಹೇಳಿಬಿಟ್ಟೆ ಕರ್ಕೊಂಡು ಹೋಗಿರ್ತೀವಿ. ಬಟ್ ಸ್ಟಿಲ್ ಅವ್ರಿಗೆ ಅದೆಲ್ಲ ನೋಡಿದ ತಕ್ಷಣ ಅದು ತೊಗೋಬೇಕು ಇದು ತೊಗೋಬೇಕು ಅಂತ ಅನ್ಸೋಕ್ಕೆ ಶುರು ಆಗುತ್ತೆ. ಇವರು ಪ್ರತಿ ಸರ್ತಿ ಕೊಡ್ಸೋಕ್ಕೆ ಒಪ್ಪೋದಿಲ್ಲ. ಅನಿಲ್ ಏನು ಹೇಳ್ತಾರೆ ಅಂತ ಅಂದರೆ, ಅವ್ರಿಗೆ ಈಸಿಯಾಗಿ ಎಲ್ಲದೂ ಸಿಗಬಾರ್ದು, ಕೇಳಿದ್ದೆಲ್ಲ ನೋಡಿದ್ದೆಲ್ಲ ಆಸೆ ಪಟ್ಟಿದ್ದೆಲ್ಲ ಕೊಡಿಸ್ತಾ ಹೋದರೆ ಮುಂದಕ್ಕೆ ಕಷ್ಟ ಆಗುತ್ತೆ, ಅರ್ಥ ಮಾಡ್ಕೊ ಅಂತ ನಾನು ಹೇಳ್ತಿರ್ತಾರೆ. ನಾನು ಮಕ್ಳಿಗೆ ಆಸೆ ಪಟ್ಟಿದ್ದೆಲ್ಲ ಕೊಡಿಸ್ಬೇಕಲ್ಲ ರೀ ಅಂತ ಹೇಳ್ತಾ ಇದ್ದರೆ ಅವ್ರು ಅದನ್ನು ನನಗೆ ಹೇಳ್ತಿರ್ತಾರೆ ಹಂಗಂತ. ಅವ್ರು ಆಸೆ ಪಟ್ಟಿದ್ದೆಲ್ಲ ಕೊಡಿಸ್ಬಾರ್ದು, ಅದು ತಪ್ಪು ಅಂತ. ಸರಿ ಆಯ್ತಪ್ಪ ಅಂತ ಹೇಳಿಬಿಟ್ಟು ನಾವು ಗ್ರಾಸರಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಿಲ್ಲಿಂಗಿಗೆ ಬಂದ್ವಿ. ಬಿಲ್ಲಿಂಗ್ ಏನು ಅಷ್ಟೊಂದು ಚೆನ್ನಾಗಿರಲಿಲ್ಲ, ಬೇಗ ಬಿಲ್ಲಿಂಗ್ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಬಿಸ್ತಿನ್ ಸುಮ್ಮನೆ ಇರೋರು ಬರಲಿ, ಬಿಲ್ಲಿಂಗು ಅಷ್ಟರಲ್ಲಿ ಪ್ಯಾಕ್ ಮಾಡ್ಕೊಳ್ಳೋಣ. ಇಲ್ಲಿ ಸಾಫ್ಟಿ ಕೊಡ್ಸಕ್ಕಲ್ಲಿ ಬಿಲ್ಲಿಂಗು ಅದೇನೋ ಆಗ್ತಾ ಇಲ್ಲ ಅಂತ ಮಿಷಿನ್ ತೊಗೊಂಡವ್ಳು ಆ ಕಡೆ ಹೋದ್ಲು ಒಳಗಡೆ. ಅದಕ್ಕೆ ಇದು ತುಂಬಿಸೋಣ ಅಂತ ಬಂದೆ. ಮುಖ ಹಿಂಗಿಟ್ಕೊಂಡಿದ್ದಾನೆ ನೋಡಿ ನಮ್ಮ ಕೃಷ್ಣ. ರೇಷನ್ ಮುಖ ಹಿಂಗೆ ಮಾಡ್ಕೊಂಡಿದ್ದಾನೆ ನೋಡಿ ನಮ್ಮ ಕೃಷ್ಣ ಅಂದೆ. ರೇಷನ್ ತೊಗೊಂಡ್ಮೇಲೆ ನಮ್ಮ ಮನೆಯವ್ರ ಮುಖ ಆದಂಗೆ ಆಗಿರುತ್ತೆ ಇವಾಗ ನಮ್ಮ ಕೃಷ್ಣನ ಮುಖ. ರೇಷನ್ ತೊಗೊಂಡು ಬಿಲ್ ಕ್ಲಿಯರ್ ಮಾಡಿದ್ಮೇಲೆ ಇವ್ರ ಮುಖ ಹಿಂಗಾಗಿರುತ್ತೆ, ಇವನ ಮುಖ ಹಿಂಗಾಗಿರುತ್ತೆ. ಅದು ಇದು ತೊಗೊಂಡಿಲ್ಲ ಅಂತ ವಿಡಿಯೋ ಮಾಡಬಾರ್ದಂತೆ. ಕೃಷ್ಣ ಮ್ಯೂಟ್ ಮಾಡು ಸ್ವಲ್ಪ ಅದನ್ನು. ಮ್ಯೂಟ್. ಡಿ ಮಾರ್ಟ್ ಶಾಪಿಂಗ್ ಮುಗಿಸ್ಕೊಂಡು ಗ್ರಾಸರೀಸ್ ಎಲ್ಲ ಎತ್ತಿಟ್ವಿ. ಕೃಷ್ಣ ನೋಡಿ ಕ್ಲೀನ್ ಮಾಡ್ತೀನಿ ಅಂತ ಕೂತಿದ್ದಾನೆ. ಫಿಶ್ ಟ್ಯಾಂಕ್ ಎಲ್ಲ ಕ್ಲೀನ್ ಮಾಡಿ, ಫಿಶ್ ಎಲ್ಲ ಅದು ಒಂದು ಫಿಶ್ ಇರೋದಿಗೆ ಏನು ಅಂತ ಗಲೀಜಿಲ್ಲ, ಬೇಡ ಕಣೋ ಅಂತ ಅಂದ್ರೂ ಒಂಥರ ಕೆಲಸ ಮಾಡೋ ಹುಚ್ಚಾಗಿದೆ ಇವಾಗ. ಯಾಕೋ ಕ್ಲೀನ್ ಮಾಡೋ ಹುಚ್ಚಾಗಿದೆ ನೀರಲ್ಲಿ ಆಟಾಡೋಕ್ಕೆ. ಅದಕ್ಕೆ ಸರಿ ಆಯಿತು ಮಾಡಪ್ಪ ಅಂತ ಹೇಳಿ ಮಾಡಿಸ್ತಾಯಿದ್ದೆ.
ಇದಂತೂ ಯಾವ ಫಿಶ್ ತಂದ್ರೂ ಇಟ್ಕೊಳಲ್ಲ. ಮೊನ್ನೆ ಏನೋ ಫಿಶ್ ತಂದಿದ್ವಿ, ಒಂದು 3 ತಿಂದುಬಿಡ್ತು. ಅದಕ್ಕೆ ಅದು ಒಂದನ್ನೇ ಬಿಟ್ಟಿದ್ದೀವಿ. ಸುಮ್ಮನಿರು, ಅದಕ್ಕೆ ಏಟ್ ಮಾಡಬೇಡ ನೀನು, ಸುಮ್ಮನೆ ಇರೋ. ದಪ್ಪ ಆಗಿದೆ ಅದು ಇವಾಗ, ಸುಮ್ಮನೆ ಇರು. ಅದು ಒಂದೇ ಇರೋಕ್ಕೆ ಇಷ್ಟ ಅದಕ್ಕೆ. ಇನ್ನೂ 2 ಪ್ಯಾರೆಟ್ ಫಿಶ್ ತಂದಾಕಿದ್ವಿ, ತಿನ್ಕೊಂಡ್ಬಿಡ್ತದೆ. ಅದನ್ನ ಒಂದು ಸಪ್ರೇಟ್ ಬೌಲಲ್ಲಿ ಹಾಕಿ ಈಗ 10 ಫಿಶ್ ತರಬೇಕು. ಅದನ್ನ ಒಂದು ಸಪ್ರೇಟ್ ಬೌಲ್ ಹಾಕಿ 10 ಫಿಶ್ ಇಡಬೇಕು. ಅದು ಜೊತೆಗಿರುತ್ತೆ, ತಿನ್ನಲ್ಲ ಏನಿಲ್ಲ, ಫ್ರೆಂಡ್ಸ್ ಆಗಿರೋದು ಎಲ್ಲ ಪ್ಯಾರೆಟ್ ಫಿಶ್. ಅಲ್ಲ ಅದು ಒಂದನೇ ಬೌಲಿಗೆ ಹಾಕಿದಾಗ ಗೊತ್ತಾಗುತ್ತೆ, ಅದಕ್ಕೆ ಬುದ್ಧಿ ಬರುತ್ತೆ. ಸರಿ ಆಯ್ತಪ್ಪ. ಮೀಟಿಂಗ್ ಅಂತ ಹೇಳಿ ಮಲ್ಕೊಂಡಿದ್ದಾರೆ. ಕೆಲಸ ಮಾಡ್ತಾ ಇದ್ದೀನಿ ಅಂತ ಮೀಟಿಂಗ್ ಅಂತ ಹೇಳಿ ಗೊರಕೆ ಹೊಡ್ಕೊಂಡು ಮಲ್ಕೊಂಡಿದ್ದಾರೆ. ಏನು ಸ್ಪೆಷಲ್ ಇಲ್ಲ, ಬೇಳೆ ರಸಮ್ ಮಾಡಿದ್ದೀನಿ. ಬೇಳೆದು ಟೊಮೆಟೊ ರಸಮ್ ಅಲ್ಲ, ಚೆನ್ನಾಗಿರುತ್ತೆ. ಸುಮ್ಮನಿರು ಕೃಷ್ಣ ನೀನು. ಪ್ರೋಟೀನ್ ಜೊತೆಗೆ ಪ್ರೋಟೀನ್. ತೋರಿಸಿ ಅದು ಕೈ ಏನಾಗಿದೆ ಅಂತ. ಸ್ವಲ್ಪ ರೆಡ್ ಈ ಥರ ಆಗಿತ್ತು, ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗಿತ್ತು. ರೆಡ್ ಸಣ್ಣ ಸಣ್ಣ ಗುಳ್ಳೆ. ಏರ್ ರಿಮೂವ್ ಮಾಡಿದ್ರಲ್ಲ ಕಾಂಪಿಟೇಷನ್ಗೆ, ಅದಕ್ಕೆ ನೀವು ಮಾತಾಡಬೇಕಾಗಿತ್ತು ರೀ ಕುತ್ಕೊಂಡು. ನಮ್ಮ ವ್ಯೂವರ್ಸ್ ಎಲ್ಲ ಎಷ್ಟು ನಿಮ್ಗೆ ವಿಶ್ ಮಾಡಿದ್ದಾರೆ. ನಿಮ್ಗೊಂದು ಸ್ವಲ್ಪನೂ ಕೃತಜ್ಞತೆನೇ ಇಲ್ಲ. ಅವರಿಗೆಲ್ಲ ನಾನು ಮಾತಾಡೋಣ, ಅವ್ರಿಗೆಲ್ಲ ಥ್ಯಾಂಕ್ ಯು ಹೇಳೋಣ ಅಂತೇಳಿ. ನಿಮ್ಮ ಕೆಲಸದಲ್ಲೇ ನೀವು ಬ್ಯುಸಿ ಆಗಿಬಿಟ್ಟಿದ್ದೀರಾ. ಸರಿ, ಅಟ್ಲೀಸ್ಟ್ ನಾಳೆ ಬೆಳಗ್ಗೆ ಒಂಚೂರು ಫ್ರೀ ಮಾಡಿಕೊಂಡು ಹಾಂ, ಒಂದು ಸ್ವಲ್ಪ. ನನಗೇನೋ ಆಸೆ ನೀವು ಮಾತಾಡಲಿ ಅಂತ ಅಷ್ಟೇ, ಅದಕ್ಕೆ. ಅನ್ನ ಕಾರ್ಬ್ಸ್ ತಿಂತಾ ಇದ್ದೀರಲ್ಲ, ಡಯಟ್ ಮುಗೀತಂತನಾ? ಡಯಟ್ ಅಂದರೆ ಏನಂತಾರೆ ಜನ ಊಟ ಬಿಡೋದು ಅಂತ ಅನ್ಕೊಂಡಿರ್ತಾರೆ ಜನ. ಡಯಟ್ ನಿಜವಾಗ್ಲೂ ಸೀರಿಯಸ್ಲಿ ಕೆಲವ್ರು ಏನು ಅನ್ಕೋತಾರೆ, ಡಯಟ್ ಅಂತ ಅಂದರೆ ಹೆಲ್ದಿಯಾಗಿ ತಿನ್ನೋದು ಅಂತ ಅನ್ಕೊಳೋದಿಲ್ಲ, ಊಟ ಬಿಡೋದು ಅಂತ ಅನ್ಕೊಂಡ್ಬಿಡ್ತಾರೆ. ಎಲ್ಲದನ್ನು ಬೇಕಾಗಿರೋ ಎಷ್ಟು ಬೇಕೋ ಹೊಟ್ಟೆ ಹಸ್ತಾಗ ಎಷ್ಟು ಬೇಕೋ ಅಷ್ಟು ತಿನ್ನೋದು, ಮತ್ತೆ ಹೊಟ್ಟೆ ಹಸ್ತಾಗ ನಮ್ಗೆ ಏನು ಬೇಕೋ ಅದು ತಗೊಳ್ಳೋದು. ಅದೇ ಪ್ರೋಟೀನು, ಕಾರ್ಬ್ಸು, ಆಮೇಲೆ ವಿಟಮಿನ್ಸು, ಎಲ್ಲದನ್ನು ಫೈಬರು ಎಲ್ಲ ಒಂದು ಸಮತೋಲನವಾಗಿ ತೊಗೊಳೋದು. ಹೆಂಗೆ ಬೇಕಂಗೆ ತಿಂತೀವಲ್ಲ ನಾರ್ಮಲಾಗಿ, ಆ ಥರ ಅಲ್ಲದೆ ಅದನ್ನು ತಿನ್ನೋದ್ರೆ ಡಯಟ್ ಅಂತಾರೆ. ಬಟ್ ಏನು ಅನ್ಕೊಳ್ತಾರೆ ಕೆಲವರು ಅಂತಂದರೆ ಊಟ ಬಿಡೋದು, ಡಯಟ್ ಅಂದರೆ ಊಟ ಬಿಡೋದು ಅಂತ. ಊಟ ಮಾಡಿಬಿಟ್ಟು ಅದಾದಮೇಲೆ ನೋಡೋಣ. ಆದರೆ ಇವತ್ತು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಇಲ್ಲಾಂದರೆ ನಾಳೆ ಬ್ಲಾಗ್ನ ಮಾಡ್ತೀನಿ.